ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸ್ಮೋಕಿಂಗ್ ಬಿಟ್ಟ ಬಳಿಕ ದೇಹದ ತೂಕ ಹೆಚ್ಚಾಗದಂತೆ ತಡೆಯಲು ಏನು ಮಾಡಬೇಕು? ಆಪ್ಷನ್ಸ್: ಎ ವ್ಯಾಯಾಮ, ಬಿ ಉತ್ತಮ ನಿದ್ದೆ, ಸಿ ಹೆಚ್ಚು ನೀರು ಸೇವನೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಿಗರೇಟ್ ಹಸಿವನ್ನು ಕಡಿಮೆ ಮಾಡುತ್ತದೆ, ಹೀಗಾಗಿ ಧೂಮಪಾನ ಬಿಟ್ಟಾಗ ನಿಮಗೆ ಹಸಿವು ಹೆಚ್ಚಾಗಬಹುದು. ಸ್ಮೋಕಿಂಗ್ ಒಂದು ಚಟ, ಇದರಿಂದ ಸಿಗರೇಟ್ ಬದಲಿಗೆ ಹೆಚ್ಚಿನ ಕ್ಯಾಲೋರಿ ಹೊಂದಿರುವ ಆಹಾರಗಳನ್ನು ನೀವು ಬಯಸಬಹುದು. ಇದರಿಂದ ತೂಕ ಹೆಚ್ಚಾಗುತ್ತದೆ. ದೈಹಿಕ ಚಟುವಟಿಕೆಗಳು ಕ್ಯಾಲೋರಿಗಳನ್ನು ಸುಡಲು ಸಹಾಯವಾಗುವಂತಹ ವ್ಯಾಯಾಮವನ್ನು ಮಾಡಿ. ಇದು ಅನಾರೋಗ್ಯಕರ ಆಹಾರ, ಸಿಗರೇಟಿನ ಹಂಬಲ ತಪ್ಪಿಸುವುದಕ್ಕೂ ಸಹಾಯವಾಗುತ್ತದೆ. ಹೆಚ್ಚು ಕ್ಯಾಲೋರಿ ಸೇವನೆ ತಪ್ಪಿಸಿ. ಹಣ್ಣು, ತರಕಾರಿ, ಕಡಿಮೆ ಕೊಬ್ಬಿನ ಮೊಸರಿನಂತಹ ಆರೋಗ್ಯಕರ ಆಹಾರಗಳಿಗೆ ಆದ್ಯತೆ ನೀಡಿ. ನಿದ್ದೆಯ ಕೊರತೆಯು ತೂಕ ಹೆಚ್ಚಿಸಬಹುದು, ಹೀಗಾಗಿ ಸರಿಯಾದ ಪ್ರಮಾಣದ ನಿದ್ದೆಗೆ ಆದ್ಯತೆ ನೀಡಿ. ಧೂಮಪಾನ ತ್ಯಜಿಸಿದ ಬಳಿಕ ನಿಮಗೆ ತಿಂಡಿಯ ಹಂಬಲ ಹೆಚ್ಚಾಗಬಹುದು. ಇದನ್ನು ತಪ್ಪಿಸಲು ಪೌಷ್ಟಿಕಾಂಶಯುಕ್ತ ಆರೋಗ್ಯಕರ ಆಯ್ಕೆಗಳನ್ನು ಆರಿಸಿ. ಹೈಡ್ರೇಟ್ ಆಗಿರಿ, ಇದರಿಂದ ಬಾಯಾರಿಕೆಯನ್ನು ಹಸಿವು ಎಂದು ತಪ್ಪಾಗಿ ಅರ್ಥೈಸುವುದನ್ನು ತಪ್ಪಿಸಬಹುದು. ಜಲಸಂಚಯನ ಚಯಾಪಚಯ ಕ್ರಿಯೆಯನ್ನು ಸರಾಗವಾಗಿಸಲು ಸಹಾಯಕವಾಗಿದೆ. ಎರಡನೇ ಪ್ರಶ್ನೆ, ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಖಿನ್ನತೆ, ಕೋಪ, ಸ್ಟ್ರೆಸ್ನಂತಹ ಸಮಸ್ಯೆಗಳಿಗೆ ಒಳಗಾಗಲು ಕಾರಣವೇನು? ಆಪ್ಷನ್ಸ್: ಎ ಹಾರ್ಮೋನ್, ಬಿ ಅತಿಯಾದ ಸ್ರಾವ, ಸಿ ಸಹಜ ಕ್ರಿಯೆ, ಡಿ ನಿಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಋತುಚಕ್ರ ಎನ್ನುವುದು ಸಹಜ ದೈಹಿಕ ಪ್ರಕ್ರಿಯೆ. ಇಲ್ಲಿ ಬರೀ 3ರಿಂದ 5 ದಿನಗಳವರೆಗೆ ರಕ್ತಸ್ರಾವದ ಸಂಗತಿ ಮಾತ್ರ ಇರುವುದಿಲ್ಲ. ಇದರಾಚೆಗೆ ಹಲವು ವಿಷಯಗಳಿವೆ. ಇದನ್ನು ಪ್ರತಿ ಪುರುಷರು ತಿಳಿದುಕೊಳ್ಳಬೇಕಾಗಿದೆ ಮತ್ತು ಸ್ತ್ರೀಯರಿಗೆ ಬೆಂಬಲವಾಗಿ ನಿಲ್ಲಬೇಕಾಗುತ್ತದೆ. ಮುಟ್ಟಿನ ನೋವು ಎನ್ನುವುದು ಪ್ರತಿ ತಿಂಗಳು ಸಾಧಾರಣವಾಗಿ ಬಂದು ಹೋಗುವ ನೋವಲ್ಲ. ಕೆಲವರಿಗೆ 2ರಿಂದ 3 ದಿನಗಳವರೆಗಿನ ರಕ್ತಸ್ರಾವ ನೋವು ಇರಬಹುದು. ಇನ್ನು ಕೆಲವರಿಗೆ 6ರಿಂದ 7 ದಿನಗಳ ರಕ್ತಸ್ರಾವ ನೋವು ಇರಬಹುದು. ಮುಟ್ಟಿಗಿಂತ ಸುಮಾರು 1 ವಾರ ಮುನ್ನವೇ ಸ್ತ್ರೀಯರಲ್ಲಿ ಕೆಲವು ಹಾರ್ಮೋನ್ಗಳ ಬದಲಾವಣೆ ಶುರುವಾಗುತ್ತದೆ. ಈ ವೇಳೆ ಅನೇಕರು ತೀವ್ರವಾದ ಖಿನ್ನತೆ, ಮೂಡ್ ಸ್ವಿಂಗ್ಸ್, ಕೋಪ, ಸ್ಟ್ರೆಸ್ ಹೀಗೆ ವಿವಿಧ ಭಾವನೆಗಳಿಗೆ ನಿರ್ವಹಣೆ ಮಾಡಬೇಕಾಗುತ್ತದೆ. ಪ್ರತಿ ತಿಂಗಳು ಇಂತಹದ್ದೊಂದು ತೀವ್ರ ನೋವು ಅನುಭವಿಸಬೇಕು ಎಂದಾಗ, ಆ ನೋವಿನ ದಿನ ಹತ್ತಿರ ಬರುತ್ತಿದೆ ಎಂದಾಕ್ಷಣ ಸಹಜವಾಗಿಯೇ ಸ್ತ್ರೀಯರಲ್ಲಿ ಬೇಸರ, ಖಿನ್ನತೆ, ಕೋಪದಂತಹ ಮೂಡ್ ಸ್ವಿಂಗ್ಗಳು ಕಾಣಿಸಿಕೊಳ್ಳುತ್ತವೆ. ಮೂರನೇ ಪ್ರಶ್ನೆ, ಪ್ರತಿ ಸಂಜೆ ತುಳಸಿಯ ಮುಂದೆ ದೀಪ ಹಚ್ಚುವುದರ ಹಿಂದಿನ ಧಾರ್ಮಿಕ ಕಾರಣಗಳೇನು? ಆಪ್ಷನ್ಸ್: ಎ ತಮೋಗುಣ ನಾಶ, ಬಿ ವಾತಾವರಣ ಶುದ್ಧಿ, ಸಿ ಧಾರ್ಮಿಕ ಮನೋಭಾವ, ಡಿ ಶಾಂತಿಯುತ ಮನಸ್ಸು. ಸರಿಯಾದ ಉತ್ತರ ಆಪ್ಷನ್ ಎ ತಮೋಗುಣ ನಾಶ. ತುಳಸಿ ಸಾತ್ವಿಕ, ಶುದ್ಧ ಹಾಗೂ ಶ್ರೀ ಮಹಾಲಕ್ಷ್ಮಿಯ ತವರು ರೂಪ ಹಾಗೂ ಮನೆಗೆ ಪವಿತ್ರತೆ ತರುವ ತೋಟದ ದೇವತೆ ಎನಿಸಿಕೊಂಡಿದೆ. ಸಂಜೆ ಹಚ್ಚುವ ದೀಪವು ತಮೋಗುಣವನ್ನು ದೂರ ಮಾಡುತ್ತದೆ. ಅದು ಬೆಳಕು ಮಾತ್ರವಲ್ಲ, ಮನಸ್ಸಿಗೆ ಆತ್ಮಬಲವನ್ನು ತರುತ್ತದೆ. ತುಳಸಿ ಗಿಡದ ಬಳಿ ದೀಪ ಹಚ್ಚುವುದರಿಂದ ಲಕ್ಷ್ಮೀ ದೇವತೆ ಮತ್ತು ವಿಷ್ಣುವಿನ ರಕ್ಷಕನ ಒಟ್ಟು ಆಶೀರ್ವಾದ ಇಡೀ ಕುಟುಂಬಕ್ಕೆ ಸಿಗುತ್ತದೆ ಎಂದು ನಂಬಲಾಗಿದೆ. ಸಂಜೆಯ ಮೇಲೆ ತುಳಸಿಗೆ ದೀಪ ಹಚ್ಚುವುದು ದುಃಖ, ಕೊರತೆ, ನಕಾರಾತ್ಮಕತೆ ಇವೆಲ್ಲವನ್ನು ಶಾಂತಗೊಳಿಸಿ ಧರ್ಮ ಮತ್ತು ಶ್ರದ್ಧೆಯ ದಾರಿಯಲ್ಲಿ ನಡೆಸಲು ಇಡೀ ಕುಟುಂಬಕ್ಕೂ ನೆರವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮಹಿಳೆಯರು ಬಂಜೆತನಕ್ಕೆ ಒಳಗಾಗಲು ಮುಖ್ಯ ಕಾರಣವೇನು? ಆಪ್ಷನ್ಸ್: ಎ ಆಹಾರ ಕ್ರಮ, ಬಿ ಒತ್ತಡ, ಸಿ ಕಳಪೆ ವೀರ್ಯಾಣು, ಡಿ ಆರೋಗ್ಯ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಒತ್ತಡ. ಹೆಚ್ಚಿನ ಒತ್ತಡವು ಮಹಿಳೆಯರಲ್ಲಿ ಬಂಜೆತನಕ್ಕೆ ಕಾರಣವಾಗುತ್ತದೆ. ಕಡಿಮೆ ಒತ್ತಡ ತೆಗೆದುಕೊಳ್ಳುವ ಮಹಿಳೆಯರಿಗೆ ಹೋಲಿಸಿದರೆ ಹೆಚ್ಚು ಒತ್ತಡ ತೆಗೆದುಕೊಳ್ಳುವ ಮಹಿಳೆಯರು ಪ್ರತಿ ತಿಂಗಳು ಗರ್ಭಿಣಿಯಾಗುವ ಸಾಧ್ಯತೆ 29% ಇರುತ್ತದೆ. ಹೆಚ್ಚಿನ ಒತ್ತಡವು ಮಹಿಳೆಯರಲ್ಲಿ ಹಾರ್ಮೋನ್ಗಳ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಇದರಿಂದಾಗಿ ಮಹಿಳೆ ಗರ್ಭಧರಿಸಲಾಗದಂತಹ ಸಮಸ್ಯೆಗಳನ್ನು ಎದುರಿಸಬಹುದು. ಧೂಮಪಾನ, ಮದ್ಯಪಾನ, ಮಾದಕ ದ್ರವ್ಯಗಳು ಇತ್ಯಾದಿ ತಪ್ಪು ಆಹಾರ ಪದ್ಧತಿಗಳು ಸೇರಿವೆ. ಇದರ ಹೊರತಾಗಿ ಬಿಡುವಿಲ್ಲದ ಕೆಲಸ, ವೈವಾಹಿಕ ಅಡಚಣೆಯಂತಹ ವಿಷಯಗಳು ಹೆಚ್ಚಿನ ಒತ್ತಡವನ್ನು ಉಂಟುಮಾಡುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಬಂಜೆತನದ ಸಮಸ್ಯೆಯನ್ನು ತೊಡೆದುಹಾಕಬಹುದು. ಐದನೇ ಪ್ರಶ್ನೆ, ರಕ್ತದ ಗುಂಪಿನ ಪ್ರಕಾರ ಓ ರಕ್ತದ ಗುಂಪಿನವರು ತಿನ್ನಬೇಕಾದ ಆಹಾರ ಯಾವುದು? ಆಪ್ಷನ್ಸ್: ಎ ಮೀನು, ಬಿ ಗೋಧಿ, ಸಿ ಅಣಬೆ, ಡಿ ತೆಂಗಿನಕಾಯಿ.
ಸರಿಯಾದ ಉತ್ತರ ಆಪ್ಷನ್ ಎ ಮೀನು. ಓ ಗುಂಪಿನ ರಕ್ತ ಹೊಂದಿರುವವರು ಹೆಚ್ಚು ಪ್ರೋಟೀನ್ ಹೊಂದಿರುವ ಆಹಾರಗಳನ್ನು ತಿನ್ನಬೇಕು. ತರಕಾರಿಗಳು, ಮಾಂಸ, ಮೀನು, ಹಣ್ಣುಗಳು, ಮೊಟ್ಟೆ, ಕ್ಯಾಲೆ, ಲೆಟಸ್, ಬ್ರೋಕಲಿ, ಈರುಳ್ಳಿ, ಕುಂಬಳಕಾಯಿ, ಸೌತೆಕಾಯಿ, ಹೀರೆಕಾಯಿ, ಕೆಂಪು ಮೆಣಸಿನಕಾಯಿ, ಓಕ್ರಾ, ಬೆಳ್ಳುಳ್ಳಿ, ಶುಂಠಿ, ಚೆರ್ರಿಗಳು, ಅಂಜೂರದ ಹಣ್ಣುಗಳನ್ನು ತಿನ್ನಬಹುದು. ಪ್ರಾಣಿಜನ್ಯ ಆಹಾರಗಳು ಈ ಗುಂಪಿನ ರಕ್ತ ಹೊಂದಿರುವವರಿಗೆ ಉತ್ತಮ. ಇನ್ನು ಓ ಗುಂಪಿನ ರಕ್ತದವರು ಗೋಧಿ, ಜೋಳ ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸಬಾರದು. ಪಾಲಕ್, ಎಲೆಕೋಸು, ಕಾರ್ನ್, ಹೂಕೋಸು, ಬಿಳಿ ಬದನೆ, ಅಣಬೆಗಳು, ಕಿತ್ತಳೆ, ಕಿವಿ, ಸ್ಟ್ರಾಬೆರಿ, ಬ್ಲ್ಯಾಕ್ಬೆರಿ, ತೆಂಗಿನಕಾಯಿ, ಹಸಿರು ಬಟಾಣಿ, ಕಡಲೆಕಾಯಿ, ಬೆಣ್ಣೆ ಇವರಿಗೆ ಉತ್ತಮವಲ್ಲ. 6ನೇ ಪ್ರಶ್ನೆ. ಯಾವ ದೇವಾಲಯದ ಒಳಗೆ ಮೊದಲ ಹೆಜ್ಜೆ ಇಟ್ಟ ನಂತರ ಸಮುದ್ರದ ಅಲೆಗಳ ಶ್ರವ್ಯತೆಯು ಸಂಪೂರ್ಣವಾಗಿ ಕಳೆದು ಹೋಗುತ್ತದೆ? ಆಪ್ಷನ್ಸ್ ಎ ಉಡುಪಿಯ ಶ್ರೀಕೃಷ್ಣ, ಬಿ ಕಾಶಿ ವಿಶ್ವನಾಥ, ಸಿ ಅರುಣಾಚಲೇಶ್ವರ, ಡಿ ಪೂರಿ ಜಗನ್ನಾಥ. ಸರಿಯಾದ ಉತ್ತರ ಆಪ್ಷನ್ ಡಿ ಪೂರಿ ಜಗನ್ನಾಥ. ನೀವು ಸಿಂಹದ್ವಾರ ಪ್ರವೇಶ ದ್ವಾರದಿಂದ ದೇವಾಲಯದ ಒಳಗೆ ಮೊದಲ ಹೆಜ್ಜೆ ಇಟ್ಟ ನಂತರ ಸಮುದ್ರದ ಅಲೆಗಳ ಶ್ರವ್ಯತೆಯು ಸಂಪೂರ್ಣವಾಗಿ ಕಳೆದು ಹೋಗುತ್ತದೆ. ಈ ವಿದ್ಯಮಾನವು ಸಂಜೆಯ ಸಮಯದಲ್ಲಿ ಹೆಚ್ಚು ಎದ್ದು ಕಾಣುತ್ತದೆ. ಮತ್ತೆ ಯಾವುದೇ ವೈಜ್ಞಾನಿಕ ವಿವರಣೆಯು ಈ ಸಂಗತಿಗೆ ಪೂರಕವಾಗಿಲ್ಲ. ನೀವು ದೇವಾಲಯದಿಂದ ಹೊರ ಬಂದಾಗ ಶಬ್ದವು ಮರಳುತ್ತದೆ. ಸ್ಥಳೀಯ ದಂತಕಥೆಯ ಪ್ರಕಾರ ದೇವಾಲಯದ ದ್ವಾರಗಳ ಒಳಗೆ ಶಾಂತಿಯನ್ನು ಬಯಸಿದ ಇಬ್ಬರು ಪ್ರಭುಗಳು ಸಹೋದರಿ ಸುಭದ್ರಾ ಮಾಯಿಯ ಇಚ್ಛೆಯಾಗಿತ್ತು. ಆದ್ದರಿಂದ ಅವಳ ಇಚ್ಛೆಯು ಸರಿಯಾಗಿ ಈಡೇರಿತು ಎನ್ನುತ್ತಾರೆ. 7ನೇ ಪ್ರಶ್ನೆ. ಯಾವುದರ ಅತಿಯಾದ ಸೇವನೆಯಿಂದ ಮೂತ್ರಪಿಂಡದಲ್ಲಿ ಕಲ್ಲುಗಳ ರಚನೆಗೆ ಕಾರಣವಾಗುತ್ತದೆ? ಆಪ್ಷನ್ಸ್ ಎ ಅನ್ನ, ಬಿ ಖಾರ, ಸಿ ಮೊಸರು, ಡಿ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು. ಮೂತ್ರಪಿಂಡಗಳು ರಕ್ತ ಪ್ರವಾಹದಿಂದ ಹೆಚ್ಚುವರಿ ಸೋಡಿಯಂ ಅನ್ನು ತೆಗೆದುಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಉಪ್ಪು ಆಹಾರವು ಅವುಗಳ ಸಾಮರ್ಥ್ಯದ ಮೇಲೆ ಹೆಚ್ಚು ಒತ್ತಡವನ್ನು ಉಂಟು ಮಾಡುವುದರಿಂದ ರಕ್ತದೊತ್ತಡ ಮತ್ತು ನೀರಿನ ಧಾರಣ ಉಂಟಾಗುತ್ತದೆ. ಕಾಲಾನಂತರದಲ್ಲಿ ಇದು ಪ್ರೋಟೀನ್ಯೂರಿಯಾ ಅಂದರೆ ಮೂತ್ರದಲ್ಲಿ ಪ್ರೋಟೀನ್ ಹೋಗುವ ಮೂಲಕ ಕಂಡುಬರುತ್ತದೆ. ಇದು ಮೂತ್ರಪಿಂಡದ ಗಾಯ ಹಾಗೂ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಗೆ ಕಾರಣವಾಗಬಹುದು. ಉಪ್ಪಿನ ಸೇವನೆಯು ಮೂತ್ರದಲ್ಲಿ ಕ್ಯಾಲ್ಸಿಯಂ ಅನ್ನು ಉಂಟುಮಾಡುತ್ತದೆ. ಇದು ಮೂತ್ರಪಿಂಡದ ಕಲ್ಲಿನ ರಚನೆಗೆ ಕಾರಣವಾಗುತ್ತದೆ. 8ನೇ ಪ್ರಶ್ನೆ. ಸಣ್ಣ ವಯಸ್ಸಿನವರಲ್ಲಿ ಹೃದಯಾಘಾತ ಕಾಣಿಸಿಕೊಳ್ಳುವುದು ಯಾವ ಕಾರಣದಿಂದ? ಆಪ್ಷನ್ಸ್ ಎ ಜಡ ಜೀವನ ಶೈಲಿ, ಬಿ ಆಹಾರ ಕ್ರಮ, ಸಿ ರಕ್ತಹೀನತೆ, ಡಿ ನಿರ್ಜಲೀಕರಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹದಿಹರೆಯದವರಲ್ಲಿ ಹೃದಯದ ಕಾಯಿಲೆ ಕಾಣಿಸಿಕೊಳ್ಳಲು ಪ್ರಮುಖ ಕಾರಣವೆಂದರೆ ಜಡ ಜೀವನ ಶೈಲಿ ಮತ್ತು ಆಹಾರ ಕ್ರಮ. ಅನುವಂಶೀಯತೆ ಹೊರತಾಗಿಯೂ ನಮ್ಮ ನಿತ್ಯದ ಜೀವನ ಕ್ರಮವೂ ಕೂಡ ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು. ಸಂಸ್ಕರಿತ ಆಹಾರ ಮತ್ತು ಪೋಷಕಾಂಶಗಳು ಕಡಿಮೆ ಇರುವ ಆಹಾರ ಸೇವನೆಯಿಂದಾಗಿ ಹದಿಹರೆಯದವರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಕಾಡುವುದು. ಜಡ ಜೀವನ ಶೈಲಿ ಮತ್ತು ಯಾವುದೇ ದೈಹಿಕ ಚಟುವಟಿಕೆಗಳು ಇಲ್ಲದೆ ಇರುವ ಜನರಲ್ಲಿ ಇಂತಹ ಸಮಸ್ಯೆಗಳು ಕಾಣಿಸಿಕೊಂಡಿವೆ. 9ನೇ ಪ್ರಶ್ನೆ. ಶನಿವಾರದಂದು ಮಾಂಸಾಹಾರ ಸೇವಿಸದಿರಲು ವೈಜ್ಞಾನಿಕ ಕಾರಣವೇನು? ಆಪ್ಷನ್ಸ್ ಎ ದೇವರ ವಾರ, ಬಿ ಶನಿಯ ದಿನ, ಸಿ ಮೂಢನಂಬಿಕೆ, ಡಿ ಜೀರ್ಣಶಕ್ತಿ ಕುಂಠಿತ. ಸರಿಯಾದ ಉತ್ತರ ಆಪ್ಷನ್ ಡಿ ಜೀರ್ಣಶಕ್ತಿ ಕುಂಠಿತ. ಹೆಚ್ಚಿನ ಜನರು ಶನಿವಾರದಂದು ಮಾಂಸಾಹಾರವನ್ನು ಸೇವಿಸದಿರಲು ಆಧ್ಯಾತ್ಮಿಕ ಕಾರಣಗಳ ಜತೆಗೆ ವೈಜ್ಞಾನಿಕ ಕಾರಣವೂ ಇದೆ. ಏಕೆಂದರೆ ಶನಿವಾರ ಭೂಮಿಯ ಮೇಲೆ ಚಂದ್ರನ ಪ್ರಭಾವ ಅಧಿಕವಾಗಿರುವುದರಿಂದ ಈ ಅವಧಿಯಲ್ಲಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ಸ್ವಲ್ಪ ದುರ್ಬಲಗೊಳ್ಳುತ್ತದೆ. ಈ ದಿನ ನಾನ್ ವೆಜ್ ಅಥವಾ ಮಾಂಸಾಹಾರವನ್ನು ಸೇವಿಸುವುದರಿಂದ ದೇಹದಲ್ಲಿ ಜೀರ್ಣಕಾರಿ ತೊಂದರೆಗಳನ್ನು ಉಂಟುಮಾಡುತ್ತದೆ ಮತ್ತು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.